ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವದ ಗೊಂದಲ ಕಳೆದ 3 ವರ್ಷಗಳಿಂದಲೂ ಕೂಡ ಇದೆ. ಯಾವಾಗ ಇದಕ್ಕೆ ತೆರೆ ಬೀಳುತ್ತೆ ಅಂತ ಹೇಳಿ ಜನಸಾಮಾನ್ಯರ ಜೊತೆಗೆ ಕಾಂಗ್ರೆಸ್ನ ನಾಯಕರುಗಳು ಕೂಡ ಕಾಯ್ತಾ ಇದ್ದಾರೆ. ನಾ ಕೊಡೆ ನೀ ಬಿಡೆ ಅನ್ನುವಂತಹ ಪರಿಸ್ಥಿತಿ ಸದ್ಯ ನಾಯಕತ್ವದ ವಿಚಾರದಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ನಿರ್ಮಾಣವಾಗಿದೆ. ಈ ಪಂಚರಾಜ್ಯಗಳ ಚುನಾವಣೆಯ ಫಲಿತಾಂಶ ಬರ್ತಾ ಇದ್ದ ಹಾಗೆ, ಮುಖ್ಯಮಂತ್ರಿಗಳ ಆಯ್ಕೆಯ ಕಸರತ್ತು ಮುಗಿತಾ ಇದ್ದ ಹಾಗೆ ಈಗ ದೆಹಲಿಗೆ ವರಿಷ್ಠರು ಸಿಎಂ ಸಿದ್ದರಾಮಯ್ಯನವರನ್ನ ಕರೆದಿರೋದು ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಹಾಗಾದರೆ ರಾಜ್ಯ ಕಾಂಗ್ರೆಸ್ನಲ್ಲಿನ ಕೈ ಕದನಕ್ಕೆ ವರಿಷ್ಠರು ತೆರೆ ಎಳೆದೇ ಬಿಡ್ತಾರಾ? ಯಾಕಾಗಿ ಸಿಎಂ ಸಿದ್ದರಾಮಯ್ಯನವರನ್ನ ದೆಹಲಿ ಕರೆಸ್ಕೊಳ್ತಾ ಇದ್ದಾರೆ? ಬನ್ನಿ ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ನಾಯಕತ್ವ ಬದಲಾವಣೆಗೆ ಕೊನೆಗೂ ಮುಹೂರ್ತ. ಸಿದ್ದರಾಮಯ್ಯಗೆ ಬುಲಾವ್, ದೆಹಲಿಯತ್ತ ಎಲ್ಲರ ಚಿತ್ತ. ಮಂಗಳವಾರ ಮಹಾಭಾರತವೋ ಸಂಧಾನ ಸೂತ್ರವೋ? ಕಾಂಗ್ರೆಸ್ನಲ್ಲಿ ಪವರ್ ಪಾಲಿಟಿಕ್ಸ್ ನಿನ್ನೆ ಇವತ್ತಿನ ಮಾತಲ್ಲ. ಸರ್ಕಾರ ಬಂದಾಗಿನಿಂದಲೂ ಸೀಟ್ ಶೇರ್ ಫೈಟಿಂಗ್ ನಡೆಯುತ್ತಲೇ ಇದೆ. ಈಗ ರಾಜ್ಯದಲ್ಲಿ ನಾಯಕತ್ವದ ಬದಲಾವಣೆಗೆ ಮುಹೂರ್ತ ಕೂಡಿ ಬಂತ ಅನ್ನುವ ಚರ್ಚೆ ಶುರುವಾಗಿದೆ. ಸಿಎಂ ಸಿದ್ದರಾಮಯ್ಯಗೆ ಹೈಕಮಾಂಡ್ ನಾಯಕರು ಬುಲಾವ್ ನೀಡಿದ್ದಾರೆ. ಇಷ್ಟು ದಿನ ನಾನೇ 5 ವರ್ಷ ಸಿಎಂ ಅಂತ ಸಿದ್ದರಾಮಯ್ಯ ಖರ್ಜಿಸ್ತಾ ಇದ್ರೆ, ಇನ್ನೊಂದು ಮಗ್ಗಲಿನಲ್ಲಿ ದೆಹಲಿ ನಾಯಕರು ಕರೆದಾಗ ಹೋಗ್ತೀನಿ ಅನ್ನುವ ಡೈಲಾಗ್ ಬಿಡ್ತಾಲೇ ಇದ್ದಾರೆ. ಸರ್, ನೀವೇ 5 ವರ್ಷ ತಾವೇ ಮುಖ್ಯಮಂತ್ರಿ ಸರ್. 5 ವರ್ಷ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಕರೆದಾಗ ಹೋಗ್ತೀನಿ, ಕರಿತೀನಿ ಅಂತ ಹೇಳಿದ್ದಾರೆ. ನನಗೆ ಖಂಡಿತ ಹೋಗ್ತೀನಿ. ಹೀಗೆ ಅಂತ ಇದ್ದ ಸಿಎಂಗೆ ಕೊನೆಗೂ ಹೈಕಮಾಂಡ್ ನಾಯಕರು ಬುಲಾವ್ ಕೊಟ್ಟಿದ್ದಾರೆ. ಇಂದು ಸಂಜೆ 7 ಗಂಟೆಗೆ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ತೆರಳಲಿದ್ದು, ರಾತ್ರಿ 10 ಗಂಟೆಗೆ ದೆಹಲಿ ತಲುಪಲಿದ್ದಾರೆ. ಇಂದು ರಾತ್ರಿ ದೆಹಲಿಯಲ್ಲಿ ತಂಗಲಿರುವ ಸಿಎಂ ಮಂಗಳವಾರ ಬೆಳಗ್ಗೆ 11ಕ್ಕೆ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಹಾಗೂ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಸಮ್ಮುಖದಲ್ಲಿ ಸಭೆ ನಡೆಯಲಿದೆ ಎನ್ನಲಾಗ್ತಿದೆ. ಹಾಗಿದ್ರೆ ಯಾವ ವಿಚಾರಗಳ ಬಗ್ಗೆ ಚರ್ಚೆಗೆ ಕರೆಯಲಾಗಿದೆ ಎಂಬುದೇ ಸದ್ಯದ ಕುತೂಹಲ. ದೆಹಲಿಯಲ್ಲಿ ಏನಾಗಬಹುದು? ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆ ನಡೆಯುವ ಸಾಧ್ಯತೆ ಇದೆ. 2.5 ವರ್ಷಕ್ಕೆ ನಾಯಕತ್ವ ಬದಲಾವಣೆ ಗಡಿ ಮೀರಿ ಹೋಗಿದೆ. ಪಂಚರಾಜ್ಯಗಳ ಚುನಾವಣೆಯು ಮುಗಿಸಿದ್ದಾಗಿದೆ. ಸಚಿವ ಸಂಪುಟ ಪುನರಚನೆಗೆ ಅವಕಾಶ ನೀಡಬಹುದು. ರಾಜ್ಯಸಭೆ ಚುನಾವಣೆ ಅಭ್ಯರ್ಥಿಗಳ ಆಯ್ಕೆ ಚರ್ಚೆಯಾಗಬಹುದು. ವಿಧಾನ ಪರಿಷತ್ ಚುನಾವಣೆ ಬಗ್ಗೆಯೂ ಚರ್ಚೆ ನಡೆಯಬಹುದು. ದೆಹಲಿ ನಾಯಕರು ಬುಲಾವ್ ಕೊಟ್ಟ ಬೆನ್ನಲ್ಲೇ ಪವರ್ ಶೇರಿಂಗ್ ವಿಚಾರವೇ ಮುನ್ನೆಲೆಗೆ ಬಂದಿದೆ. ಸದ್ಯ ಸಿಎಂಗಷ್ಟೇ ಹೈಕಮಾಂಡ್ ನಾಯಕರು ಕರೆದಿದ್ದು, ಡಿಸಿಎಂ ಡಿಕೆ ಶಿವಕುಮಾರ್ಗೆ ಯಾವುದೇ ಕರೆ ಬಂದಿಲ್ವಂತೆ. ಈ ಬಗ್ಗೆ ಪಬ್ಲಿಕ್ ಟಿವಿಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, ತಮಗೆ ಯಾವುದೇ ಬುಲಾವ್ ಬಂದಿಲ್ಲ, ತಾವು ದೆಹಲಿಗೆ ಹೋಗ್ತಾ ಇಲ್ಲ ಅಂತ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ. ಡೆಲ್ಲಿಗೆ ಹೋಗ್ತಿದ್ದೆ ಇಲ್ವಲ್ಲ, ಮಂಗಳವಾರ ಸಿಎಂಗೆ ಬರಕ್ಕೆ ಹೇಳಿದ. ನನಗೆ ಗೊತ್ತಿಲ್ಲ. ಮೀಟಿಂಗ್ ಇತ್ತು, ಮೀಟಿಂಗ್ ಮುಗಿಸ್ಕೊಂಡು ಬರ್ತಿದ್ದೆ. ನನಗೆ ವಿಚಾರ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಹೈಕಮಾಂಡ್ ಕರೆಗೆ ಡಿಕೆ ಶಿವಕುಮಾರ್ ಸಡ್ಡು. ಸಿಎಂಗೆ ಬುಲಾವ್ ಬೆನ್ನಲ್ಲೇ ಕ್ಲೋಸ್ ಡೋರ್ ಮೀಟಿಂಗ್. ಡಿಕೆ ಸುರೇಶ್ ನಿವಾಸದಲ್ಲಿ ಸಹೋದರರ ಸೀಕ್ರೆಟ್ ಸಭೆ. ಇತ್ತ ಡಿಕೆ ಶಿವಕುಮಾರ್ಗೆ ಹೈಕಮಾಂಡ್ ಬುಲಾವ್ ನೀಡಿಲ್ಲ ಅಂತ ಸ್ವತಃ ಅವರೇ ಹೇಳಿದ್ದಾರೆ. ಆದ್ರೆ ಸಭೆಯಲ್ಲಿ ಭಾಗಿಯಾಗೋದಕ್ಕೆ ಅವರೇ ನಿರಾಕರಿಸಿದ್ರು ಎನ್ನಲಾಗ್ತಿದೆ. ಹೈಕಮಾಂಡ್ ರಾಜ್ಯಸಭೆ ಚುನಾವಣೆಗೆ ಅಭ್ಯರ್ಥಿಗಳ ಆಯ್ಕೆಗೆ ಕರೆದಿದೆ. ಹಾಗಿದ್ರೆ ಬರೋದಕ್ಕೆ ಆಗಲ್ಲ. ನಾಯಕತ್ವದ ವಿಷಯ ಚರ್ಚೆ ನಡೆಸೋದಾದ್ರೆ ದೆಹಲಿಗೆ ಬರೋದಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಎನ್ನಲಾಗ್ತಿದೆ. ಆದಾಗ್ಯೂ ಸಿಎಂ ಸಿದ್ದರಾಮಯ್ಯಗೆ ಹೈಕಮಾಂಡ್ ಬುಲಾವ್ ಕೊಟ್ಟ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಹೈಕಮಾಂಡ್ ಕರೆಗೆ ಸಡ್ಡು ಹೊಡೆದಂತೆ ಕಾಣ್ತಿದೆ. ಡಿಕೆ ಸುರೇಶ್ ನಿವಾಸಕ್ಕೆ ತೆರಳಿದ ಡಿಸಿಎಂ ಡಿಕೆ ಶಿವಕುಮಾರ್ ತಮ್ಮ ಮುಂದಿನ ನಡೆ ಬಗ್ಗೆ ಕ್ಲೋಸ್ ಡೋರ್ ಮೀಟಿಂಗ್ ನಡೆಸಿದ್ರು. ಸದ್ಯಕ್ಕಿನ್ನೇನು ಬಂದಿಲ್ಲ, ಕರೆದ್ರು ಹೋಗ್ತೀನಿ, ಬಟ್ ನನ್ನೇನು ಕರೆದಿಲ್ಲ. ನನಗೆ ಗೊತ್ತಿಲ್ಲ, ಅವ್ರು ನನಗೇನು ಹೇಳಿಲ್ಲ. ಬೆಳಗ್ಗೆ ಮೀಟಿಂಗ್ ಇದೆ 11 ಗಂಟೆ. ನಾನು ಚೀಫ್ ಮಿನಿಸ್ಟರ್ ಸುರ್ಜಿವಾಲ GB ಎಲೆಕ್ಷನ್ ಸಿದ್ಧತೆ ಮಾಡ್ಕೊಳ್ಬೇಕಲ್ಲ, ಅದು ಮಾಡ್ತಾ ಇದೀವಿ. ನನಗೆ ಗೊತ್ತಿಲ್ಲ. ಒಟ್ನಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಹೈಕಮಾಂಡ್ ಬುಲಾವ್ ನೀಡಿರೋದು ಹಲವು ಚರ್ಚೆಗೆ ಎಡೆ ಮಾಡಿಕೊಟ್ಟಿದ್ದು, ಹೈಕಮಾಂಡ್ ಉದ್ದೇಶ ಏನಿರಬಹುದು, ಏನೆಲ್ಲ ಚರ್ಚೆಯಾಗಬಹುದು ಅನ್ನೋದಕ್ಕೆ ಮಂಗಳವಾರವೇ ಉತ್ತರ ಸಿಗಬೇಕಿದೆ. ಶಬ್ಬೀರ್ ನಿಡಗುಂದಿ, ಪಬ್ಲಿಕ್ ಟಿವಿ, ನವದೆಹಲಿ.